ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ದಹಿ ಎಗ್ ಮಸಾಲ ಹೇಗೆ ಮಾಡೋದು ತೋರಿಸ್ತೀನಿ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಸೂಪರಾಗಿ ಬರುತ್ತೆ, ಟೇಸ್ಟ್ ಮಾತ್ರ. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ. ಒಂದು ಸ್ವಲ್ಪ ಆಯಿಲಲ್ಲಿ ಈರುಳ್ಳಿ, ಅಲ್ಲ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ ಅದೆಲ್ಲ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಗೋಡಂಬಿನೂ ಸ್ವಲ್ಪ ಹಾಕ್ಕೊಳ್ಳಿ, ಕಾಜುನ ಹಾಕ್ಕೊಂಡು, ಧನಿಯಾ ಕಾಳು, ಕೊತ್ತಂಬರಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಇದೆಲ್ಲ ಫ್ರೈ ಆದಮೇಲೆ ಎತ್ತಿಟ್ಕೊಳ್ಳಿ. ಇಲ್ಲಿ ನಾನು ಒಂದು 6-6 ಎಗ್ಸು ಬಾಯ್ಲ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಪ್ಯಾನಲ್ಲಿ ಅರಿಶಿನ, ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ರೀತಿಯಾಗಿ ಮಾಡ್ಕೊಂಡು ಎತ್ತಿಟ್ಕೊಂಬಿಡಿ. ಇಲ್ಲಿ ಮಸಾಲೆ ಎಲ್ಲ ತಣ್ಣಗಾಗಿದೆ. ಇವಾಗ ಇದೊಂದು ರೌಂಡ್ ರುಬ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಬಟ್ಲ ಮೊಸರು ಹಾಕ್ಕೊಳ್ಳಿ. ಈ ಮೊಸರಿಂದನೇ ಇದಕ್ಕೆ ಟೇಸ್ಟ್ ಬರೋದು ಮಸಾಲೆಗೆ. ಈ ಮೊಸರು ಹಾಕ್ಕೊಂಡು ಎಲ್ಲ ರುಬ್ಬಿಟ್ಕೊಂಬಿಡಿ. ನಾವು ಈ ತುಪ್ಪದಲ್ಲಿ ಮಾಡೋದ್ರಿಂದ ಅದು ಟೇಸ್ಟೇ ಬೇರೆ ಬರುತ್ತೆ. ಈ ತುಪ್ಪನೂ ಬಿಸಿಯಾಗಿದೆ, ಅದಕ್ಕೆ ಕಸೂರಿ ಮೇಥಿ ಹಾಕ್ಕೊಂಡು ಗ್ರೈಂಡ್ ಮಾಡಿದ ಮಸಾಲೆನ ಹಾಕ್ಕೊಂಡು ಅದು ಸ್ವಲ್ಪ ಆಯಿಲ್ ಬಿಟ್ಕೊಳ್ತಾ ಇದ್ದಾದಮೇಲೆ ಅರಿಶಿನ, ಉಪ್ಪು ಹಾಕ್ಕೊಳ್ಳಿ. ಅದು ಮಿಕ್ಸರಲ್ಲಿ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರಲಿ. ಅದೆಲ್ಲ ಕುದ್ದಾದಮೇಲೆ ನಾವು ಎಗ್ಗೆಲ್ಲ ಇದು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ದಹಿ ಎಗ್ ಮಸಾಲ ಸೂಪರ್ ಟೇಸ್ಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಟ್ರೈ ಮಾಡಿದ್ಮೇಲೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ. ಈ ರೀತಿ ಒಮ್ಮೆ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.